ಸರ್ ಅದೇ ಈಗ ಇವತ್ತು ಸದಾಶಿವ ಸಾರಿ ಒಳ ಮೀಸಲಿಗೆ ಸಂಬಂಧಪಟ್ಟಂತೆ ಜಸ್ಟಿಸ್ ನಾಗಮೋಹನ್ ದಾಸ್ರವರ ವರದಿ ಸಿದ್ಧವಾಗಿದ್ದು 11 ಗಂಟೆಗೆ ಕೊಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳಿಗೆ, ಹೋಗ್ಬೇಕು ಅಲ್ಲಿಗೆ. ಸೊ ಅದು ಇಂಪಾರ್ಟೆಂಟ್ ಇಶ್ಯೂ. ಇಲ್ಲ ನಿಯೋಗ ಅಲ್ಲ, ಬರ್ತಾರೆ ಅವರು, ಸಮಿತಿ ಅವ್ರ ಜವಾಬ್ದಾರಿ ಕೊಟ್ಟಿದ್ದು, ಅವ್ರು ಬಂದು ವರದಿನ ಸರ್ಕಾರಕ್ಕೆ ಸಲ್ಲಿಸ್ತಾರೆ. ಅದು ನೋಡ್ಬೇಕು ಏನಿದೆ ಅಂತ ಗೊತ್ತಿಲ್ಲ, ಅದು ಕ್ಯಾಬಿನೆಟ್ ಮುಂದೆ ಪ್ಲೇಸ್ ಮಾಡ್ತಾರೆ, ಏನಿದೆ ಏನಿಲ್ಲ ಅಂತ ಚರ್ಚೆ ಮಾಡ್ತಾರೆ. ಅಲ್ಲ ಈಗ ಬಂದು ಆದಷ್ಟು ಬೇಗ ಅದು ಜಾರಿ ಮಾಡಬೇಕು. ಬೇಕಾದ್ರೆ ಇತರಿಗೂ ತೊಂದರೆ ಆಗಬಾರ್ದಲ್ಲ. ನೇಮಕಾತಿಯಲ್ಲಿ ಪ್ರಮೋಷನ್ ನಾವೇನು ಮಾಡೇ ಇಲ್ಲ, ಭಾಳಷ್ಟು ಜನ ಮಾಡಿಬಿಟ್ರು ಹಾಗೆ ಅಂತ ಅವರು ತಮ್ಮ ಅಸ್ತಿತ್ವಕ್ಕೆ ತಾವು ಉಳ್ಕೊಳ್ಳೋಕ್ಕೆ ರಾಜಕೀಯಕ್ಕೂ ಮಾಡ್ತಾಯಿರು. ಆ್ಯಕ್ಚುಲಿ ಆ ಡಿಸಿಷನ್ ಆಗ್ತವಲ್ಲಿಂದ ಸಮಿತಿ ಒಂದು ಪ್ರಮೋಷನ್ನು ಕೊಟ್ಟಿಲ್ಲ, ಅವ್ರು ನೇಮಕಾತಿನೂ ಮಾಡಿಲ್ಲ. ಸುಮ್ಮನೆ ಯಾಕೆ ಮಾಡ್ತಿರೋ ಅಂತ ಗೊತ್ತಿಲ್ಲ ನನಗೆ. ಈ ಥರ ಜನ ಇದ್ದಾರೆ ಸರ್. ಆಮೇಲೆ ಈಗ KRSಗೆ ಅಡಿಗಲ್ ಹಾಕಿದ್ದು ಟಿಪ್ಪು ಸುಲ್ತಾನ್ ಅನ್ನೊಂದು ಮಾತನ್ನು ಹೇಳಿದ್ರಿ, ಮತ್ತೆ ಎಕ್ಸಲ್ ಕೂಡ ಅದ್ರ ಬಗ್ಗೆ ದಾಖಲೆ ಬಿಡುಗಡೆ ಮಾಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ರಿ ಸರ್. ಈಗ ನೋಡಿ, KRS ಡ್ಯಾಮ್ನ ಟಿಪ್ಪು ಸುಲ್ತಾನ್ ಕಟ್ಟಿದ್ದಾರೆ ಅಂತ ನಾನು ಹೇಳೇ ಇಲ್ಲ, ಹೇಳಕ್ಕೆ ಬರೋದು ಇಲ್ಲ, ಹೇಳೂ ಇಲ್ಲ, ಹೇಳೋಕ್ಕೆ ಬರೋದು ಇಲ್ಲ. ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು ನಿಜವಾಗಿ ಕಟ್ಟಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರೇ. ಸೊ ಇದು ಸಬ್ಜೆಕ್ಟು. ನಾನು ಹೇಳಿದ್ದೇನು ಅಂದರೆ, ನಾವು KRSಗೆ ಹೋಗ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ, ಸುಮಾರು ಪುಸ್ತಕಗಳನ್ನು ಬರೆದಿದ್ದಾರೆ. 1911 ಇಸ್ವಿನಲ್ಲಿ KRS ಡ್ಯಾಮ್ ಕಟ್ಟೋದಕ್ಕೆ ಕೆಲಸನ ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಾರಂಭ ಮಾಡ್ತಾರೆ 1911 ಇಸ್ವಿನಲ್ಲಿ. ಅದು ಮಾಡುವಾಗ ಅಲ್ಲಿ ಒಂದು ಕಲ್ಲು ಸಿಗುತ್ತೆ. ಆ ಕಲ್ಲು 1794 ಇಸ್ವಿದು, 1794 ಇಸ್ವಿದು. ಎಲ್ಲಿ KRS ಡ್ಯಾಮ್ ಕೂಡ ಅಲ್ಲೇ ಆ ಕಲ್ಲು ಸಿಗುತ್ತೆ. ಅದು ಪರ್ಷಿಯನ್ ಲ್ಯಾಂಗ್ವೇಜಲ್ಲಿದೆ. ಪರ್ಷಿಯನ್ ಲ್ಯಾಂಗ್ವೇಜನ್ನು ಕನ್ನಡ, ಇಂಗ್ಲೀಷ್, ಪರ್ಷಿಯನ್ ಲ್ಯಾಂಗ್ವೇಜ್ ಮಾಡಿ ಆ ಕಲ್ಲನ್ನು ಅಲ್ಲೇ ಡ್ಯಾಮಲ್ಲೇ ಇಟ್ಟಿದ್ದಾರೆ. ಅದನ್ನು 1794 ಅಂದರೆ 1799ರಲ್ಲಿ ಟಿಪ್ಪು ಸತ್ತೋಗ್ತಾರೆ. 1794ರಲ್ಲಿ ಆ ಕಲ್ಲು 1911 ಇಸ್ವಿಲಿ ಸಿಗುತ್ತೆ. ಸೊ ಅದು ನೋಡಿದಾಗ ಅವ್ರಿಗೆ ಎಲ್ಲೋ ಕಲ್ಪನೆ ಇತ್ತೇನೋ, ಅಲ್ಲಿ ಹರಿಯೋ ನೀರನ್ನು ಬಿಡ್ದು ಹೊಲಗದ್ದೆಗಳಿಗೆ ಕೊಡಬೇಕು, ಬರಗಾಲ ಅನ್ನೋದು ಇರ್ಬೋದೇನೋ ಅನ್ನೋದು ಚಿಂತನೆ. ಅದನ್ನೆಲ್ಲ ಸಂಶೋಧಕರು ಇಷ್ಟಿಯವ್ರು ಹೇಳಬೇಕು. ಬಟ್ ಕಲ್ಲು ಅಲ್ಲಿದೆಯಲ್ಲ ಕಲ್ಲಲ್ಲಿ ಪರ್ಷಿಯನ್ ಲ್ಯಾಂಗ್ವೇಜ್ ಏನಿದೆ ಸರ್? ಅಂದರೆ ಅಲ್ಲಿ ನೋಡಿ ಕೊಟ್ಟಿದ್ದೀನಿ, ನೋಡಿ ಅದನ್ನು ಕನ್ನಡದಲ್ಲಿ ನೋಡಿ ಅದು ಅಲ್ಲಿ ಕೊಡಪ್ಪ. ಇಲ್ಲ ಖಂಡಿತ ಇಲ್ಲ, ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಆ ಕಲ್ಪನೆನೇ ಇಲ್ಲ. ಅದೆಲ್ಲ ಇಂಜಿನಿಯರ್ಗಳು, ಬೇರೆ ಬೇರೆ ಇಂಜಿನಿಯರು, ವಿಶ್ವೇಶ್ವರ ಎಲ್ಲ ಸೇರಿ ಅದನ್ನು ವಿನ್ಯಾಸ ತಯಾರು ಮಾಡಿ ಎಷ್ಟು ಹಣ ಆಗುತ್ತೆ, ಎಷ್ಟು ಎಕರೆ ಆಗುತ್ತೆ, ಎಷ್ಟು ಅದೆಲ್ಲ ಮಾಡೋದು ನಮ್ಮ ಇಂಜಿನಿಯರ್ಗಳು ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಆ ಕಲ್ಲಿದೆಯಲ್ಲ, ಆ 1794ರಲ್ಲಿ ಸಿಕ್ಕಿದ ಕಲ್ಲು ಅದು. ಈ ಡ್ಯಾಮ್ ಕಟ್ಟುವಾಗ ಅದು ನನ್ನ ಸಬ್ಜೆಕ್ಟ್. ಯಾರು ಹೊಗಳೋಕ್ಕೋ ಇನ್ನೊಬ್ಬರು ತೆಗಳೋಕ್ಕೋ ಇವ್ರು ಮಾಡಿದ್ರೆ ಆ ಪ್ರಶ್ನೆ ಇಲ್ಲವೇ ಇಲ್ಲ. ಅನಾವಶ್ಯಕವಾಗಿ ಕಾಂಟ್ರವರ್ಸಿಸು, ಕನ್ಫ್ಯೂಷನ್ ಯಾಕೆ ಬೇಕು? ದಟ್ ಇಸ್ ನಾಟ್ ದಿ ಕ್ವಶನ್. ಅಲ್ಲಿ ಯಾವ ಇಂಡಿಯೆಲ್ಲ ಮಾಡೋದು ಅಂದರೆ, ಶ್ರೀರಂಗಪಟ್ಟಣದಲ್ಲಿ ಅಂಬೇಡ್ಕರ್ದು ಒಂದು ಭವನಕ್ಕೆ ಕಾರ್ಯ ಮಾಡುವಾಗ ಪ್ರಜಾಪ್ರಭುತ್ವ, ಅಭಿವೃದ್ಧಿ, ಜನಪರ ಆಡಳಿತ ಹೆಂಗಿತ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡುವಾಗ ಇದನ್ನಷ್ಟೇ ಉಲ್ಲೇಖ ಮಾಡಿದ್ದು ಹೊರತು ಟಿಪ್ಪು ಡ್ಯಾಮ್ ಕಟ್ಟಿದ್ದಾನೆ ಅಂತ ಎಲ್ಲಿ ಹೇಳಿದ್ದೀನಿ? ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿಲ್ಲ ಅಂತ ಎಲ್ಲಿ ಹೇಳಿದ್ದೀನಿ? ಮೂಲ ಕಾರಣ ಪುರುಷರೇ ನಾಲ್ವಡಿ ಕೃಷ್ಣರಾಜ ಒಡೆಯರು. ನಾನು ಇದೇ ಜಾಗದಲ್ಲಿ ಹೇಳಿದ್ದೇನೆ, ನಾಲ್ವಡಿ ಕೃಷ್ಣರಾಜ ಹೆಂಗೇರವರು ಮಹರ್ಷಿಗಳು, ರಾಜರ್ಷಿಯು ಮತ್ತು ನಮಗೆ ಸ್ಫೂರ್ತಿದಾಯಕ ಆದಂಥವ್ರು ಅಂತ ಹೇಳಿದ್ದೀನಿ. ಸೊ ದಟ್ ಕ್ವೆಶನ್ ಅನ್ನೆಸರಿ ಕನ್ಫ್ಯೂಷನ್ ಆಗಬೇಕಂತ ಅಗತ್ಯನೇ ಇಲ್ಲ. ನಾನು ಯಾವ ಉದ್ದೇಶ ಇಟ್ಕೊಂಡು ಮಾಡಲಿಲ್ಲ. ಅಲ್ಲಿ ದಾಖಲಾತಿ ಅಲ್ಲಿದೆ. ಅದು ಇದೆಯಲ್ಲ ಸುಳ್ಳು ಅನ್ನೋದು ಸಂಶೋಧಕರು ಇಷ್ಟರು ಹೇಳಲಿ, ತಪ್ಪೇನಿದೆ? ದಟ್ಸ್ ಆಲ್ ದಿ ಥಿಂಗ್. ಸುಮ್ಮನೆ ಅವ್ರು ಕೇಳ್ಕೊಳಪ್ಪ, ಅವ್ರು ಕೇಳ್ಕೊಂಡು ವೈಪರಿಸಿದ್ದೀನಿ. ಅದನ್ನ 1794 ಕಲ್ಲು ಅಲ್ಲೇ ಈಗಲೂ ಇದೆ, ಹೋಗಿ ಹಿಡ್ಕೊಂಬನ್ನಿ ಹೋಗಿ. ಆಮೇಲೆ ಸಿಟಿ ಅವರನ್ನು ಟ್ಯಾಗ್ ಮಾಡಿ ಎಕ್ಸ್ನಲ್ಲಿ ನೀವು ಕೊಟ್ಟಿದ್ದೀರಿ ಸರ್. ಸಿಟಿ ರವಿ ಅವರು ಹೇಳಿದ್ದಾರೆ, ಬಿಟ್ರೆ ಕನ್ನಡ ನಾಡಗೀತೆನೂ ಕೂಡ ಇದರಲ್ಲಿ ಬರೆದಿದ್ದು ಅಂತ ಹೇಳ್ಬಿಡ್ತಾರೆ ಅಂತ. ಅವ್ರು ಇಷ್ಟ ಬಂದಾಗ ಮಾತಾಡ್ಕೊಂಡ್ರೆ ಹೆಂಗೆ ಹೇಳುತ್ತದೆ? ನಾವು ಭಾರತದ ಸಂವಿಧಾನ ಒಪ್ಕೊಂಡಿದ್ದೀವಿ. ಸಂವಿಧಾನ ಒಪ್ಕೊಂಡು 140 ಕೋಟಿ ಜನರು ಒಟ್ಟಾಗಿ ಹೋಗ್ಬೇಕು, ಬಹುತ್ವ ಕಾಪಾಡಬೇಕು. ಆ ದಾಡಿಯಲ್ಲಿ ನಡೆಯೋರು ನಾವು. ಯಾರ್ಯಾರು ಏನೇನು ಹೇಳಿದ್ರೆ ಹೇಳೋಕ್ಕಾಗುತ್ತೆ? ನಮ್ಮ ಭಾಷೆ, ನಮ್ಮ ಜಲ, ನೆಲ,
ಜನ ಎಲ್ಲರದ್ದು ಹಿತ ಕಾಪಾಡಬೇಕಲ್ಲ ಅದರಲ್ಲಿ. ನಾವು ಆ ಥರ ಹೋಗೋರು. ಸೊ ದೇರ್ ಇಸ್ ಡೋಂಟ್ ನೀಡ್ ಟು ಹ್ಯಾವ್ ಅನ್ನೆಸರಿ ಕನ್ಫ್ಯೂಷನ್. ಬಟ್ ಈ ಕನ್ಫ್ಯೂಷನ್, ಈ ವಿವಾದನ ಈಗ ಇತಿಹಾಸಕಾರರೇ, ಅದು ನನಗೆ ಗೊತ್ತಿಲ್ಲ, ನೀವು ಅವ್ರು ಕೇಳ್ಕೋಬೇಕು ಸಂಶೋಧಕರು. ನಾಳೆ ರಾಹುಲ್ ಗಾಂಧಿ ಬರ್ತಾ ಇದ್ದಾರೆ ಸರ್, ಅದಕ್ಕೆ ಪೂರ್ವಭಾವಿಯಾಗಿ ಹಾಕಿದಂಥ ಬ್ಯಾನರ್ ಕಟ್ಟೆ ಅವ್ರದ್ದೆಲ್ಲನೂ ಹರಿದಾಕಿದ್ದಾರೆ ಸರ್ ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ. ನೋಡಿ, ಈ ಒಂದು ಯಾರಿಗೆ ಪ್ರಜಾಸತ್ತಾತ್ಮಕ ನಡವಳಿಕೆಗಳಲ್ಲಿ ನಂಬಿಕೆ ಇಲ್ವೋ, ಯಾರು ಸರ್ವಾಧಿಕಾರಿ ಧೋರಣೆ ಪ್ರವೃತ್ತಿ ಮಾಡ್ತಾರೋ ಅವರೆಲ್ಲ ನಡವಳಿಕೆ ಹಿಂಗೆ. ಇದು ನೀವು ಮಾಧ್ಯಮಗಳೆಲ್ಲ ಇದನ್ನು ಹತ್ತಿಕ್ಕಬೇಕಲ್ವ, ಖಂಡಿಸ್ಬೇಕಲ್ವ, ಡೆಮೊಕ್ರೆಟಿಕ್ ಬಿಹೇವಿಯರ್ ಇರಬೇಕಲ್ಲ. ನಾನು ಅದೇ ಹೇಳೋದು ಯಾವಾಗಲೂ. ಸೊ ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.